ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಟೂಲ್ಸ್ ಯೂಟ್ಯೂಬ್ ಚಾನಲ್. ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ಪದಾರ್ಥವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ, ಏನೇನು ಬೇಕು ಅಂಥೇಳಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಮೊದಲಿಗೆ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ, ಅದಕ್ಕಾದ ನಂತರ 2 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಹುರ್ಕೊಳ್ಬೇಕು. ದಯವಿಟ್ಟು ಹೊಸದಾಗಿ ಚಾನಲ್ನ ನಾನು ಮಾಡ್ತಾಯಿದ್ದೀನಿ, ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸ್ವಲ್ಪ ಹುರ್ಕೊತೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೊಬೇಕು. ನಂತರ ಇದಕ್ಕೆ ನಾನು 4 ಗೋಡಂಬಿ ಪೀಸನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಕೂಡ ಹುರ್ಕೊಬೇಕು. ನಂತರ ಇದಕ್ಕೆ 5-6 ಹಸಿಮೆಣಸಿನ್ಕಾಯಿ, 1 ಹಾಫ್ ಕ್ಯಾಪ್ಸಿಕಮ್ ಹಾಕಿ ಕರಿಬೇವನ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಕೂಡ ಲೈಟಾಗಿ ಹುರ್ಕೊಳ್ಳಿ. ಆನಂತರ ಇದಕ್ಕೆ ಹಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಇದನ್ನು ಕೂಡ ಹುರ್ಕೊಬೇಕು. ನಿಮಗೆ ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅಷ್ಟು ತಕ್ಕನಂಗೆ ಮಾಡ್ಕೊಳ್ಳಿ. ನಾನು 4 ಜನಕ್ಕೆ ಹಾಕ್ತಾಯಿದ್ದೀನಿ. ಸೊ 5 ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಬೇಕು. ಈರುಳ್ಳಿ ಲೈಟ್ ಕಲರ್ ಗೋಲ್ಡ್ ಬರೋವರೆಗೂ. ಇದಕ್ಕೆ ನಾನು ಅರಿಶಿನ ಹಾಕ್ತಿದ್ದೀನಿ ಕಲರ್ಗೋಸ್ಕರ. ನಿಮ್ಮ ಕಲರ್ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ನಾನು ಕಲರ್ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಅರಿಶಿನ ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ಅಷ್ಟು ಸ್ವಲ್ಪ ಬೇಯಿಸ್ಕೊಬೇಕು. ಇದಕ್ಕೆ ತುರಿದಿರ್ತಕ್ಕಂತಹ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ. ನೋಡೋಕ್ಕೊಂಥರ ಆರೆಂಜ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಈಗ ತುರಿದಿರ್ತಕ್ಕಂತಹ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎರಡನ್ನೂ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಬೇಕು ಸ್ವಲ್ಪ ಹೊತ್ತು. ಮಸಾಲೆನ ಅದು ಕೂಡ ಹೀರ್ಕೊಬೇಕು. ಮಾವಿನಕಾಯಿ ಮತ್ತು ಕ್ಯಾರೆಟು ಎಲ್ಲ ಮಸಾಲೆ ಕೂಡ ಹೀರ್ಕೊಬೇಕು ಅದಕ್ಕೆ. ಆಮೇಲೆ ಹಚ್ಚಿಟ್ಟಿಕೊಂಡಿರ್ತಕ್ಕಂತಹ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈಗ ರೆಡಿ ಇದೆ ಮಾವಿನಕಾಯಿ ಚಿತ್ರಾನ್ನ. ಈಗ ನಾನು ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡು ಸ್ವಲ್ಪ ಗೊಜ್ಜಿಗೆ ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ, 1-2 ಎತ್ತಿಟ್ಟಿದ್ದೀನಿ. ಇನ್ನು 3 ಜನಕ್ಕಾಗಷ್ಟು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಸಾಲೆ ಅನ್ನಕ್ಕೆ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಟ್ಟೆಗೆ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಹೇಗೆ ಕಾಣಿಸಿದೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ಸ್ ನನಗೆ ಸಪೋರ್ಟ್ ಮಾಡ್ತಿರಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.